My precious children of God, I greet each one of you in the mighty name of our Lord and Savior Jesus Christ. ನನ್ನ ಅಮೂಲ್ಯ ದೇವರ ಮಕ್ಕಳೇ, ಕರ್ತನ ಬಲವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸುತ್ತೇನೆ. Today the promise verse which we are going to meditate is from Matthew chapter 6 verse 11. ಇಂದು ನಾವು ಧ್ಯಾನ ಮಾಡಲಿರುವಂತಹ ದೇವರ ವಾಗ್ದಾನ ಮತ್ತಾಯ 6:11. Give us today our daily bread. ನಮ್ಮ ಅನುದಿನದ ಆಹಾರವನ್ನು ನಮಗೆ ದಯಪಾಲಿಸು ಎಂದು ಹೇಳಲ್ಪಟ್ಟಿದೆ. When the Lord Jesus Christ was in this world, he taught his disciples this prayer. ಕರ್ತನಾದ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಇರುವಾಗ ತನ್ನ ಶಿಷ್ಯರಿಗೆ ಈ ಪ್ರಾರ್ಥನೆಯನ್ನು ಕಲಿಸಿದನು. Give us today our daily bread. ನಮಗೆ ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸು. And also the word of God says, ask and it shall be given unto you. ಮತ್ತು ದೇವರ ವಾಕ್ಯವು ಹೇಳುತ್ತದೆ, ನೀವು ಕೇಳಿಕೊಳ್ಳಿರಿ ನಿಮಗೆ ಕೊಡಲ್ಪಡುವುದು. So prayer is a must in a true Christian's life. ಒಬ್ಬ ನಿಜವಾದ ಕ್ರೈಸ್ತನಲ್ಲಿ ಪ್ರಾರ್ಥನೆ ಎನ್ನುವುದು ಬಹಳ ಪ್ರಾಮುಖ್ಯ ಇರಬೇಕು. Talking to the Lord, walking with the Lord will take you closer and closer and to have a communion with the Lord. ದೇವರೊಂದಿಗೆ ನಡೆಯುವುದು, ದೇವರೊಂದಿಗೆ ಮಾತನಾಡುವುದು, ಅದು ನಿಮಗೆ ದೇವರನ್ನು ಕರ್ತನ ಹತ್ತಿರದಲ್ಲಿ ನಿಮ್ಮನ್ನು ತೆಗೆದುಕೊಂಡು ಹೋಗುತ್ತದೆ. That's why the Lord Jesus said, ask and it shall be given unto you. ಅದಕ್ಕಾಗಿಯೇ ಕರ್ತನಾದ ಯೇಸು ಹೇಳಿದರು, ಕೇಳಿಕೊಳ್ಳಿರಿ ಅದು ನಿಮಗೆ ಕೊಡಲ್ಪಡುವುದು. If you seek the Lord, you shall not lack any good thing. ನೀವು ಕರ್ತನನ್ನು ಹುಡುಕುವುದಾದರೆ ನಿಮಗೆ ಯಾವ ರೀತಿಯ ಕೊರತೆಗಳು ಇರುವುದಿಲ್ಲ. Psalm 34:10 says so. ಕೀರ್ತನೆ 34:10 ಹಾಗೆ ಹೇಳಲ್ಪಟ್ಟಿದೆ. And if you read Proverbs chapter 28 verse 25, it says, he who trusts in the Lord will be prospered. ಜ್ಞಾನೋಕ್ತಿ 28:25 ನಾವು ಓದುವಾಗ ಅದನ್ನು ನೋಡುತ್ತೇವೆ, ಯೆಹೋವನಲ್ಲಿ ಭರವಸವಿಡುವವನು ಪುಷ್ಟನಾಗುವನು ಎಂದು ಬರೆಯಲ್ಪಟ್ಟಿದೆ. And Matthew 21:22 we read, the Lord Jesus said, and whatever things you ask in prayer, believing that you will receive. ಮತ್ತಾಯ 21:22 ನಾವು ಓದುವಾಗ ಅಲ್ಲಿ ಹೇಳಲ್ಪಟ್ಟಿದೆ, ನೀವು ಯಾವುದಕ್ಕಾಗಿ ಪ್ರಾರ್ಥನೆ ಮಾಡುತ್ತೀರೋ ಅದನ್ನು ಹೊಂದಿದೆವೆಂದು ನಂಬಿರಿ. There was a Christian ashramam and they were very poor people and the children who were there also were very poor. ಒಂದು ಕ್ರೈಸ್ತ ಆಶ್ರಮವಿತ್ತು, ಅದರಲ್ಲಿ ಇರುವಂತ ಮಕ್ಕಳು ಕೂಡ ಅಲ್ಲಿ ಇರುವವರು ಕೂಡ ಬಹಳ ಬಡವರಾಗಿದ್ದರು. The manager was managing with the help of so many people, and if he doesn't have any help from them, he'll be in struggle. ಅಲ್ಲಿರುವ ವ್ಯವಸ್ಥಾಪಕರು ಅನೇಕ ಜನರು ಅವರಿಗೆ ಸಹಾಯ ಮಾಡುವುದರಿಂದ ನಡೆಸುತ್ತಿದ್ದರು. ಸಹಾಯವು ಬರದೇ ಇದ್ದಾಗ ಅವರು ಬಹಳ ಕಷ್ಟಪಡುವಂತಹ ಪರಿಸ್ಥಿತಿಯಲ್ಲಿರುತ್ತಿದ್ದರು. So he taught his orphanage children to believe on Jesus Christ. ಯೇಸು ಕ್ರಿಸ್ತನಲ್ಲಿಯೇ ಭರವಸೆ ಇಡಬೇಕೆಂದು ಅಲ್ಲಿರುವ ಮಕ್ಕಳಿಗೆ ಅವರು ಆ ರೀತಿಯಾಗಿ ಕಲಿಸಿಕೊಟ್ಟರು. He taught them how to pray and receive their daily bread. ಅವರ ಪ್ರತಿದಿನದ ಆಹಾರ ಹೇಗೆ ಹೊಂದಿಕೊಳ್ಳಬೇಕೆಂದು ಆ ಮಕ್ಕಳಿಗೆ ಅವರು ಬೋಧಿಸಿ ಕಲಿಸಿಕೊಟ್ಟರು. One day there was no money, they could not buy any bread or milk. ಒಂದು ದಿವಸ ಅವರಲ್ಲಿ ಹಣವಿರಲಿಲ್ಲ, ಹಾಗಾಗಿ ಅವರು ಹಾಲನ್ನಾಗಲಿ ಅಥವಾ ಬ್ರೆಡ್ ಆಗಲಿ ಖರೀದಿಸಲಿಲ್ಲ. You know what the manager did? ಆ ವ್ಯವಸ್ಥಾಪಕರು ಏನು ಮಾಡಿದರು ಗೊತ್ತೇ? He asked the children to praise God. ದೇವರಿಗೆ ಪ್ರಾರ್ಥನೆ ಮಾಡಿರಿ ಎಂದು ಆ ಮಕ್ಕಳಿಗೆ ಕೇಳಿಕೊಂಡರು. They sang many songs praising God. ದೇವರಿಗೆ ಸ್ತೋತ್ರ ಮಾಡುವಂತಹ ಅನೇಕ ಗೀತೆಗಳನ್ನು ಅವರು ಹಾಡಿದರು. As they were singing, putting the trust upon God, there was a miracle. ಅವರು ಹಾಡುತ್ತಾ ದೇವರಲ್ಲಿ ಭರವಸೆ ಇಟ್ಟಿರುವಾಗ ಅಲ್ಲಿ ಒಂದು ಅದ್ಭುತವು ನಡೆಯಿತು. Somebody brought whatever they need for that morning food. ಆ ಮುಂಜಾನೆ ಆಹಾರಕ್ಕಾಗಿ ಅವರಿಗೆ ಏನು ಬೇಕಾಗಿತ್ತೋ ಅದೆಲ್ಲವೂ ಯಾರೋ ಒಬ್ಬರು ಅಲ್ಲಿ ತಂದುಕೊಟ್ಟರು. My friends, the same thing the Lord will do in your own life also. ನನ್ನ ಸ್ನೇಹಿತರೆ, ಅದೇ ರೀತಿಯಾಗಿ ನಿಮ್ಮ ಸ್ವಂತ ಜೀವಿತದಲ್ಲಿ ಕೂಡ ದೇವರು ಮಾಡುವನು. Whatever you need, just cling on to God. ನಿಮಗೆ ಏನೆಲ್ಲ ಬೇಕೋ ದೇವರನ್ನೇ ನೀವು ಹಿಡಿದುಕೊಳ್ಳಿರಿ. This is simple truth. ಇದು ಬಹಳ ಸರಳ ಸತ್ಯ. Follow it for everything, for every need. You cling on to the Lord. ನಿಮ್ಮ ಜೀವಿತದಲ್ಲಿ ಏನೆಲ್ಲ ಬೇಕೋ ಅದೆಲ್ಲದಕ್ಕಾಗಿ ಕರ್ತನನ್ನೇ ಹಿಡಿದುಕೊಳ್ಳಿರಿ. According to this verse, promise verse, the Lord will provide you whatever you need, more than what you want. ಈ ವಾಗ್ದಾನದ ವಾಕ್ಯದ ಅನುಸಾರವಾಗಿ ನಿಮಗೆ ಏನು ಬೇಕೋ ಅದಕ್ಕಿಂತಲೂ ಹೆಚ್ಚಿನದಾಗಿ ಕರ್ತನು ನಿಮಗೆ ಕೊಡುವನು. Shall we all look to him in prayer? ಪ್ರಾರ್ಥನೆ
ಪ್ರಾರ್ಥನೆಯಲ್ಲಿ ನಾವೆಲ್ಲರೂ ಆತನನ್ನು ನೋಡೋಣವೇ? Our precious heavenly Father. ನಮ್ಮ ಅಮೂಲ್ಯ ಪರಲೋಕದ ತಂದೆಯೇ, Thank you, Lord. You are the great provider. ಕರ್ತನೇ, ನೀನು ಒಳ್ಳೆಯ ಒದಗಿಸುವಾತನಾಗಿದ್ದಿ. Look to all these thy children, O Father. ಕರ್ತನೇ, ಈ ನಿನ್ನ ಮಕ್ಕಳನ್ನು ನೋಡು ತಂದೆಯೇ. You know their heart's desire. ನೀನು ಅವರ ಹೃದಯವನ್ನು ಬಲ್ಲವನಾಗಿರುತ್ತೆ. Whatever they want, you know as a father. ತಂದೆಯಾಗಿ ಅವರಿಗೆ ಏನು ಬೇಕೋ ಅದು ನಿನಗೆ ಗೊತ್ತು. Supply all their needs in a miraculous way. ಕರ್ತನೇ, ಎಲ್ಲ ಅವಶ್ಯಕತೆಗಳನ್ನು ಅದ್ಭುತಕರವಾಗಿ ಒದಗಿಸು. Give them the grace to ask you every time they need something. ಪ್ರತಿ ಸಾರಿ ಅವರಿಗೆ ಏನೆಲ್ಲ ಬೇಕೋ ನಿನ್ನಲ್ಲಿ ಬಂದು ಕೇಳಿಕೊಳ್ಳುವಂತ ಕೃಪೆ ಅವರಿಗೆ ಕೊಡು. Let them pray unto thee and receive everything, whatever they want. ನಿನಗೆ ಪ್ರಾರ್ಥಿಸಿ ಅವರಿಗೆ ಏನೆಲ್ಲ ಬೇಕೋ ಅದು ಹೊಂದಿಕೊಳ್ಳುವಂತೆ ಅವರಿಗೆ ಸಹಾಯ ಮಾಡು. You are a prayer answering God. ನೀನು ಪ್ರಾರ್ಥನೆಗೆ ಉತ್ತರಿಸುವ ದೇವರು. We give you all the glory. ಎಲ್ಲ ಮಹಿಮೆ ನಿನಗೆ ಕೊಡುತ್ತೇವೆ. Hallelujah. Hallelujah. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೆನ್.